4 ಸೀಟ್ ಇದೆ. 4 ಸೀಟ್ನ ನಾವು ಬೆಂಗಳೂರಲ್ಲಿ ಇನ್ನೊಂದು ರೌಂಡ್ ಸ್ವಲ್ಪ ಮಾತಾಡೋದಿದೆ. ಮಾತಾಡ್ಬಿಟ್ಟು ನಾವು ಝೂಮಲ್ಲಿ ಅಟೆಂಡ್ ಮಾಡ್ತೀವಿ. ಝೂಮಲ್ಲೇ ಅಟೆಂಡ್ ಮಾಡಿ ಇಲ್ಲಿ ಫೈನಲ್ ಮಾಡ್ತೀವಿ. ಒಂದೇ ಲಿಸ್ಟಲ್ಲಿ ಏನಿಲ್ಲ, ಕೆಲವು ಲೋಕಲ್ ಕನ್ಸಲ್ಟೇಷನ್ ಮಾಡಬೇಕಾಗಿದೆ. ಕೆಲವು ಪ್ಯಾನಲಲ್ಲಿ ಇತ್ತು, ಕೆಲವು ಲೋಕಲ್ ಕನ್ಸಲ್ಟೇಷನ್ ಮಾಡಬೇಕಾಗಿದೆ. ಅವ್ರನ್ನೆಲ್ಲ ನಾಳೆ ಕರೆಸ್ತಾ ಇದ್ದೀವಿ. ಬಹುಶಃ ನಾಳಿದ್ದು ಮೀಟಿಂಗು ಝೂಮಲ್ಲಿ ಆ ಮೆಂಬರ್ಸ್ ಎಲ್ಲ ಇರ್ತಾರೆ. ನಾವು ಅಲ್ಲಿಂದ ನಮ್ಮ ಜನರಲ್ ಸೆಕ್ರೆಟರಿನೂ ಬರ್ತಾರೆ ಬೆಂಗಳೂರಿಗೆ. ಝೂಮಲ್ಲೇ ಮೀಟಿಂಗ್ ಮಾಡ್ತೀವಿ. ಸರಿ, ಕೋಲಾರ ನಾಯಕರು ಬಂದಿದ್ರು, ಪೈಪೋಟಿ ಎರಡು ಬಣಗಳಿಂದನೂ ತಮ್ಮನ್ನು ಭೇಟಿ ಆದರು. ಖಂಡಿತ ರಾಜಕೀಯವಾಗಿ ಅವ್ರವ್ರ ಅಭಿಪ್ರಾಯಗಳು ತಿಳಿಸ್ಬೇಕಲ್ಲ, ಏನು ತಪ್ಪೇನಿಲ್ಲ. ಎಲ್ಲರೂ ಪಕ್ಷ ಏನು ಹೇಳ್ತದೋ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸರ್, ಈಗ ಬಾಗಲಕೋಟೆದು ವೀಣಾ ಕಾಶಪ್ಪನವ್ರ ಹೆಸರನ್ನ ಸ್ಕ್ರೀನಿಂಗ್ ಕಮಿಟಿಗೆ ತಗೊಂಡು ಬಂದಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಕಣ್ಣೀರು ಹಾಕ್ತಾ ಇದ್ದಾರೆ. ಅವೆಲ್ಲ ನಮಗೆ ಯಾರು ಹೇಳಿದ್ದು? ಎಲ್ಲ ಇವತ್ತು ದೆಹಲಿಗೆ ಬಂದ ಮೇಲೆ 4 ಸೀಟ್ ಇದೆ. 4 ಸೀಟ್ನ ನಾವು ಬೆಂಗಳೂರಲ್ಲಿ ಇನ್ನೊಂದು ರೌಂಡ್ ಸ್ವಲ್ಪ ಮಾತಾಡೋದಿದೆ. ಮಾತಾಡ್ಬಿಟ್ಟು ನಾವು ಝೂಮಲ್ಲಿ ಅಟೆಂಡ್ ಮಾಡ್ತೀವಿ. ಝೂಮಲ್ಲೇ ಅಟೆಂಡ್ ಮಾಡಿ ಇಲ್ಲಿ ಫೈನಲ್ ಮಾಡ್ತೀವಿ. ಒಂದೇ ಲಿಸ್ಟಲ್ಲಿ ಏನಿಲ್ಲ, ಕೆಲವು ಲೋಕಲ್ ಕನ್ಸಲ್ಟೇಷನ್ ಮಾಡಬೇಕಾಗಿದೆ. ಕೆಲವು ಪ್ಯಾನಲಲ್ಲಿ ಇತ್ತು, ಕೆಲವು ಲೋಕಲ್ ಕನ್ಸಲ್ಟೇಷನ್ ಮಾಡಬೇಕಾಗಿದೆ. ಅವ್ರನ್ನೆಲ್ಲ ನಾಳೆ ಕರೆಸ್ತಾ ಇದ್ದೀವಿ. ಬಹುಶಃ ನಾಳಿದ್ದು ಮೀಟಿಂಗು ಝೂಮಲ್ಲಿ ಆ ಮೆಂಬರ್ಸ್ ಎಲ್ಲ ಇರ್ತಾರೆ. ನಾವು ಅಲ್ಲಿಂದ ನಮ್ಮ ಜನರಲ್ ಸೆಕ್ರೆಟರಿನೂ ಬರ್ತಾರೆ ಬೆಂಗಳೂರಿಗೆ. ಝೂಮಲ್ಲೇ ಮೀಟಿಂಗ್ ಮಾಡ್ತೀವಿ. ಸರಿ, ಕೋಲಾರ ನಾಯಕರು ಬಂದಿದ್ರು, ಪೈಪೋಟಿ ಎರಡು ಬಣಗಳಿಂದನೂ ತಮ್ಮನ್ನು ಭೇಟಿ ಆದರು. ಖಂಡಿತ ರಾಜಕೀಯವಾಗಿ ಅವ್ರವ್ರ ಅಭಿಪ್ರಾಯಗಳು ತಿಳಿಸ್ಬೇಕಲ್ಲ, ಏನು ತಪ್ಪೇನಿಲ್ಲ. ಎಲ್ಲರೂ ಪಕ್ಷ ಏನು ಹೇಳ್ತದೋ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸರ್, ಈಗ ಬಾಗಲಕೋಟೆದು ವೀಣಾ ಕಾಶಪ್ಪನವ್ರ ಹೆಸರನ್ನ ಸ್ಕ್ರೀನಿಂಗ್ ಕಮಿಟಿಗೆ ತಗೊಂಡು ಬಂದಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಕಣ್ಣೀರು ಹಾಕ್ತಾ ಇದ್ದಾರೆ. ಅವೆಲ್ಲ ನಮಗೆ ಯಾರು ಹೇಳಿದ್ದು? ಎಲ್ಲ ಇವತ್ತು ದೆಹಲಿಗೆ ಬಂದ ಮೇಲೆ